ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಸೊ ಒಂದು ಚಟುವಟಿಕೆ ನಡೀತಾ ಇದೆ ಸೊ ವೀಕೆಂಡಲ್ಲಿ. ಸೊ ನಿಮ್ಮ ಪ್ರಕಾರ ಈ ಮನೆಗೆ ಅವರ ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಲಿಟ್ರಲಿ ವೇಸ್ಟ್ ಅನ್ನೋ ರೀತಿಯಲ್ಲಿ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಮ್ಯಾಕ್ಸಿಮಮ್ ಜನ ತೊಗೊಂಡಿರೋಂಥ ಹೆಸರು ಅಲ್ಲಿ ಚೈತ್ರ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಅದಕ್ಕೋಸ್ಕರನೇ ಈ ಒಂದು ಪ್ರೋಮೋ ಚೈತ್ರ ಅವ್ರ ಮೇಲೇ ಫೋಕಸ್ಡಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಈ ಮನೆಯಲ್ಲಿ ಸೊ ಲಿಟ್ರಲಿ ವೇಸ್ಟ್ ಅಂದರೆ ಒಂದು ರೀತಿಯಲ್ಲಿ ಗಾರ್ಬೇಜ್ ಅನ್ನೋ ರೀತಿಯಲ್ಲಿ ಚೈತ್ರ ಅವ್ರನ್ನ ಪೋರ್ಟ್ರೇ ಮಾಡ್ತಿದ್ದಾರೆ. ಆ್ಯಂಡ್ ಲಿಟ್ರಲಿ ಅಲ್ಲಿ ಕಸದ ಬುಟ್ಟಿ ಇಟ್ಟಿದ್ದಾರೆ. ಆ್ಯಂಡ್ ಗಾರ್ಬೇಜ್ ಹಾಕಿರೋವಂಥ ಒಂದು ಕವರ್ ಕೂಡ ಇಟ್ಟಿದ್ದಾರೆ. ಸೊ ಈ ಒಂದು ಮಟ್ಟಿಗೆ ಇರೋವಂಥ ಒಂದು ಪ್ರೊವಾಕಿಂಗ್ ಸ್ಟೇಟ್ಮೆಂಟ್ಗಳು ಬೇಕಿತ್ತ ಅನ್ನೋವಂಥದ್ದು. ಆ್ಯಂಡ್ ಒಂದು ರೀತಿಯಲ್ಲಿ ಕಸ ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಿದ್ದಾರೆ ಚೈತ್ರ ಅವ್ರನ್ನ. ಸೊ ಕಸನ ಎಲ್ಲಿ ಹಾಕಬೇಕು, ಡಸ್ಟ್ಬಿನಲ್ಲಿ ತೊಗೊಂಡೋಗಿ ಹಾಕಬೇಕು. ಸೊ ಇಂಥ ಟೈಮಲ್ಲಿ ಸೊ ಈ ವಾರ ಬೇರೆ ಎಲಿಮಿನೇಷನ್ ಬೇರೆ ಇಲ್ಲ, ಆದರೂ ಕೂಡ ಮನೆ ಒಳಗಡೆ ಇಟ್ಕೊತಿದ್ದಾರೆ ಚೈತ್ರ ಅವ್ರನ್ನ. ಅಂತಂದರೆ ಯಾವ ಕಾರಣಕ್ಕೆ ಸೌಂಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಅಲ್ಲಿ. ಆ್ಯಂಡ್ ಅಲ್ಲಿ ಕೊಟ್ಟಿರೋವಂಥ ಕಾರಣಗಳು ಕೂಡ ಅಂದರೆ ಈ ಮನೆಯಲ್ಲಿ ಒಂದು ಲಿಟ್ರಲಿ ವೇಸ್ಟ್ ಅಂದರೆ ಕಸದ ರೀತಿಯಲ್ಲಿ ಹೋಲಿಸಿರೋವಂಥದ್ದು ಚೈತ್ರ ಅವ್ರಿಗೆ. ಸೊ ಕೊಟ್ಟಂಥ ರೀಸನ್ಗಳೇನು ಅಂತಂದರೆ ಮುಖವಾಡ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಒಂದು ವೇಷ ಹಾಕ್ಕೊಂಡಿದ್ದಾರೆ ಅಂತ ನಮ್ಮ ಐಶ್ವರ್ಯ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಹಾಗೆ ಸೊ ಚೈತ್ರ ಅಕ್ಕ ಇಡೀ ಮನೇನ ಕೆಡಿಸ್ಬಿಟ್ಟಿದ್ದಾಳೆ ಅನ್ನೋ ಒಂದು ಮಾತುಗಳು ನಮ್ಮ ಹನುಮಂತು ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಮೋಕ್ಷಿತ ಹೇಳುವಂಥದ್ದು ಕಳಪೆ ಅಂತ ಬಂದರೆ ಹುಷಾರು ತಪ್ತಾರೆ, ವೀಕೆಂಡಲ್ಲಿ ಬಂದರೆ ಡೆಲ್ ಆಗ್ತಾರೆ, ಆಮೇಲೆ ಮತ್ತೆ ಅದೇ ರಾತ್ರಿ ನೈಟಲ್ಲಿ ಫುಲ್ ಫೈರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಫುಲ್ ರೊಚಿಗಳ್ತಾರೆ. ಆ್ಯಂಡ್ ಈ ಡವ್ಗಳೆಲ್ಲ ಬಿಟ್ಟು ಮನೆಗೆ ಹೋದರೆ ಒಳ್ಳೆಯದು ಅಂತ ನಮ್ಮ ರಜತ್ ಅವ್ರು ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇವ್ರು ಏನೇನು ಹೇಳಿದ್ದಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗೇ ಇದ್ದಾವೆ. ಬಿಕಾಸ್ ಆಫ್ ಅವ್ರು ನಡ್ಕೊತಿರೋವಂಥದ್ದು ಅದೇ ರೀತಿಯಲ್ಲಿ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಟಾರ್ಗೆಟ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಸರಿಯಾದಂಥ ಒಂದು ಏನು ಹೇಳ್ತೀವಿ ಅಂತಂದರೆ ಇಲ್ಲಿ ರೀಸನ್ಗಳನ್ನೇ ಕೊಟ್ಟಿದ್ದಾರೆ ಮನೆ ಮಂದಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೂ ಕೂಡ ಕೆಲವು ಟೈಮಲ್ಲಿ ಅವ್ರದ್ದು ಕೂಡ ಸ್ಟ್ರಾಟಜಿ ಇರ್ಬೋದು. ನನ್ನ ಪ್ರಕಾರ ಅವರು ಕಳಪೆ ಅಂತ ಬಂದರೆ ಹುಷಾರು ತಪ್ಪುವಂಥದ್ದು ಅಥವಾ ವೀಕೆಂಡಲ್ಲಿ ಅಂತ ಬಂದರೆ ಅಂದರೆ ಡಲ್ ಆಗಿರೋವಂಥದ್ದು ಅವರು ಬೇಕು ಅಂತಲೇ ಅವ್ರ ಸ್ಟ್ರಾಟಜಿ ರೂಪದಲ್ಲಿ ಅದನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಆ ಸ್ಟ್ರಾಟಜಿ ಜಾಸ್ತಿ ದಿನ ಉಳಿಯಲ್ಲ ಅಂತ ಅಂದ್ಕೊತೀನಿ. ಬಿಕಾಸ್ ಆಫ್ ಅಲ್ಲಿ ಆಲ್ರೆಡಿ ಗೊತ್ತಿದೆ ಅವರು ಅಂದರೆ ಊಟ ಬಿಡೋವಂಥದ್ದು. ಸೊ ಈ ರೀತಿಯಲ್ಲಿ ಮಾಡೋವಂಥದ್ದೆಲ್ಲ ಸುಮಾರಿದೆ. ಆ್ಯಂಡ್ ಇದೇ ರೀತಿಯಲ್ಲಿ ಬೇರೆ ಸೀಸನ್ ಹತ್ತರಲ್ಲೂ ಕೂಡ ಕೆಲವು ಜನ ಮಾಡಿದ್ದಾರೆ. ಅದು ನಮಗೆ ಕಣ್ಣಿಗೆ ಕಾಣಿಲ್ಲ ಅಷ್ಟೇ, ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಬಟ್ ಈ ಸೀಸನಲ್ಲಿ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಯಾಕಂದರೆ ಪ್ರತಿ ವೀಕಲ್ಲೂ ಕೂಡ ಅದೇ ರೀತಿಯಲ್ಲಿ ಆದರೆ ಸೊ ಯಾರಿಗೆ ಅದು ಓಪನಾಗಿ ಹಾಗೇ ಆಗುತ್ತೆ. ಸೊ ಇವ್ರು ಬೇಕು ಅಂತ ಮಾಡ್ತಿದ್ದಾರೆ ಅಂತ. ಸೊ ನನ್ನನ್ನು ಕೇಳೋಕ್ಕೆ ಹೋದರೆ ಚೈತ್ರ ಅವರು ಓಕೆ ಇವ್ರು ಏನೇನು ಹೇಳಿದರೆ ಎಲ್ಲ ಸರಿ ಇದೆ. ಸೊ ಅದೇ ರೀತಿಯಲ್ಲಿ ಸೊ ಅವರು ನನ್ನ ಪ್ರಕಾರ ಆಚೆ ಬರೋವಂಥದ್ದು ಒಳ್ಳೆಯದು. ಬಿಕಾಸ್ ಆಫ್ ಅವ್ರದ್ದು ಗೇಮ್ ಅಂತೂ ಆಟದಲ್ಲಿ ಟಾಸ್ಕಲ್ಲಿ ಆಡೋದಿಲ್ಲ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಏನೂ ಇಲ್ಲ. ಓನ್ಲಿ ಮಾತಾಡೋವಂಥದ್ದು, ಉಸ್ತುವಾರಿ ಮಾಡುವಂಥದ್ದು, ಅದರಲ್ಲಿ ಅಂತೂ ಕೇಳಲೇಬೇಡಿ ಉಸ್ತುವಾರಿ ಅವರು ಯಾವ ಮಟ್ಟಿಗೆ ಮಾಡ್ತಿದ್ದಾರೆ ಅಂತ. ಸೊ ಸರಿ ಇದ್ದರೂ ಕೂಡ ಅದರಲ್ಲಿ ಅವರು ಸುಮ್ಮನೆ ಕಿರ್ಚಾಡಿ ಆ ಟಾಸ್ಕ್ನ ಹಾಳಾಗೋಗುತ್ತೆ. ಆಮೇಲೆ ಬ್ಲೇಮ್ ಅವ್ರ ಮೇಲೇ ತೊಗೊತಾರೆ. ಆ್ಯಂಡ್ ಅವ್ರು ಇಲ್ಲಿವರೆಗೂ ಬಂದಿರೋದೇ ನನ್ನ ಪ್ರಕಾರ ತುಂಬ ದೊಡ್ಡದು. ಆಲ್ಮೋಸ್ಟ್ 85 ದಿನ ಆಗಿದೆ. ಸೊ ಇನ್ನೊಂದು 15 ದಿನ ಆದರೆ 100 ದಿನ ಆಗೋಗುತ್ತೆ. ಸೊ ಇಲ್ಲಿವರೆಗೂ ಚೈತ್ರ ಅವ್ರು ಬಂದಿರೋದೇ ನನ್ನ ಪ್ರಕಾರ ಗ್ರೇಟು. ಆ್ಯಂಡ್ ಅಲ್ಲಿ ಇನ್ನೂ ದಿನ ಇದ್ದು ಸುಮ್ಮನೆ ಅವರ ಒಂದು ಇದನ್ನೇ ಇಮೇಜ್ನೇ ಅವ್ರು ಹಾಳು ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಆಚೆ ಬರೋದು ಒಳ್ಳೆಯದು. ಬಿಕಾಸ್ ಆಫ್ ಅವರಂತೂ ಕಪ್ ಗೆಲ್ಲಲ್ಲ, ಓಕೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಒಂದು ವೇಳೆ ಅವ್ರಿಗೇನೋ ಅಂಥ ದೊಡ್ಡ ಮಟ್ಟದಲ್ಲಿ ಓಟ್ ಬಂದರೂ ಕೂಡ ಚಾನ್ಸೇ ಇಲ್ಲ, ಓಕೆ. ಸೊ ಇಂಥ ಟೈಮಲ್ಲಿ ಸೊ ಅವ್ರನ್ನ ಆಚೆ ಬರೋವಂಥದ್ದು ಅವ್ರಿಗೂ ಒಳ್ಳೇದು ನನ್ನ ಪ್ರಕಾರ. ಬಿಕಾಸ್ ಆಫ್ ಅವ್ರಿಗೆ ಒಂದು ಇಮೇಜ್ ಏನಿದೆ ಹೊರಗಡೆಗೆ, ಸೊ ಅದು ಹಂಗೆ ಮೇಂಟೈನ್ ಆಗಿರಬೇಕು ಅಂತಂದರೆ ಇದೇ ಟೈಮಲ್ಲಿ ಆಚೆ ಬರೋವಂಥದ್ದು ಒಳ್ಳೇದು ನನ್ನ ಪ್ರಕಾರ. ಸುಮ್ಮನೆ ಮನೆ ಒಳಗಡೆಗಿದ್ದರೆ ಸುಮ್ಮನೆ ಅವರ ಒಂದು ಏನೇನಿದ್ದಾವೆ ಸ್ಟ್ರಾಟಜಿಗಳು ಅವು ಇವು ಎಲ್ಲ ಸುಮ್ಮನೆ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಸೊ ಹೊರಗಡೆ ಬಂದು ಸೊ ಆರಾಮಾಗಿ ಏನಿದೆ ಇವಾಗ ಏನು ಮೇಂಟೈನ್ ಮಾಡ್ಕೊಂಡು ಬಂದಿದೆ ಹೊರಗಡೆ ಒಂದು ಇಮೇಜು, ಸೊ ಅದು ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಸುಮ್ಮನೆ ಒಳಗಡೆ ಇರೋದು ವೇಸ್ಟ್. ಇವಾಗ ಎಲ್ಲರಿಗೂ ಕೂಡ ಒಂದು ಟಾರ್ಗೆಟ್ ಅಂತ ಆರಾಮಾಗಿ ಸಿಗೋವಂಥದ್ದು ಚೈತ್ರನೇ. ಸೊ ಯಾವುದೇ ಒಂದು ರೀಸನ್ ಇದ್ದರೂ ಕೂಡ ಇವ್ರನ್ನೇ ತೊಗೊಂಡು ನಾಮಿನೇಟ್ ಅಥವಾ ಏನೇ ಕಳಪೆ ಇದ್ರೂ ಇವ್ರನ್ನೇ ಕೊಡ್ತಾರೆ, ಓಕೆ. ಸೊ ನೋಡುವ ಏನೇನಾಗುತ್ತೆ ಅಂತ, ಓಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋದಲ್ಲಿ ಸಿಗೋವರೆಗೂ ಟಾಟಾ, ಬೈ.